ಬ್ರಹ್ಮಕುಮಾರಿ ಈಶ್ವರಿ ವಿದ್ಯಾರ್ಥಿಯಿಂದ ಬಂದಿರುವ ಅಣ್ಣ ನಾರಾಯಣಯ್ಯವರ ಎಲ್ಲ ಬಗ್ಗೆ ಮಿತ್ರರು ಇವತ್ತು ಮೆಡಿಟೇಷನ್ನು ಅಣ್ಣ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನಿಮಗೆ ಸ್ವಲ್ಪ ಅನುಭವ ಆಗಿದೆ. ಇದು ಬ್ಯುಸಿ ಶೆಡ್ಯೂಲ್ ಇರೋರು, ಅದರಲ್ಲಿ ನಮ್ಮ ಲಾಯರ್ಗಳಿಗೆ ಈ ಮೆಡಿಟೇಷನ್ ಭಾಳ ಅತ್ಯುತ್ತಮವಾದ ಅಂಶ. ಪ್ರತಿಯೊಬ್ಬರು ಕೂಡ ಒಂದು ಅರ್ಧ ಗಂಟೆ ಬೆಳಿಗ್ಗೆ ಅಥವಾ ಸಾಯಂಕಾಲ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಳ್ಳಿ ಸಾಕು. ಕಣ್ಣು ಮುಚ್ಕೊಂಡು ಏನು ಬರುತ್ತೋ ಯೋಚನೆ ಬರುತ್ತೋ ಏನ ಬರಲಿ, ಡೋಂಟ್ ವರಿ. ಅರ್ಧ ಗಂಟೆ ಅಂತೂ ಸೈಲೆಂಟಾಗಿ ಕೂತಿರ್ಬೇಕು. ಆ ಮನಸ್ಸನ್ನ ಒಂದೇ ದೃಷ್ಟಿಯಲ್ಲಿ, ಇದು ಪ್ರಕೃತಿ ಅಂತಾರೆ, ಎರಡು ಹುಬ್ಬುಗಳ ಮಧ್ಯೆ ಇರುವುದು ಪ್ರಕೃತಿ ಅಂತಾರೆ. ಅಲ್ಲಿ ನಿಮ್ಮ ದೃಷ್ಟಿಯನ್ನು ಕಾನ್ಸಂಟ್ರೇಟ್ ಮಾಡಿ ಅರ್ಧ ಗಂಟೆ ಇರಲಿ. ದಿನವೂ ಅರ್ಧ ಗಂಟೆ ಇದ್ದರೆ ನಿಜವಾಗಿಯೂ ಕೂಡ ಅಣ್ಣ ಹೇಳ್ದಂಗೆ ನಿಮಗೆ ಯೋಚನೆ, ಸ್ಟ್ರೆಸ್ಸು, ಸ್ಟ್ರೈನು ಏನೇ ಒರಿಯಿದ್ರು ಕೂಡ ಕಾಮ್ ಆಗ್ತದೆ, ಶಾಂತವಾಗ್ತದೆ. ಅದು ನೀವು ಅನುಭವ ಪಡಿಬೇಕಾದ್ರೆ ಜನ ಇದೀರಿ, ಈಗಾಗಲೇ ಮಾಡ್ತಾ ಇದ್ದೀರಿ ಕೆಲವರು. ಆದರೆ ಇದನ್ನು ಹೆಚ್ಚೆಚ್ಚು ಮಾಡಿದರೆ, ದಿನವೂ ಕೂಡ ಬಿಡದೆ ಮಾಡಿದರೆ ನಿಜಕ್ಕೂ ಕೂಡ ನಾವು ನಮ್ಮ ಮನಸ್ಸು ಏನು ಸ್ಟ್ರೆಸ್ಸು ಅಥವಾ ಒತ್ತಡ ಇರ್ತದೆ, ನಿಜವಾಗೂ ಕೂಡ ಅದು ಹಂತಕ್ಕೆ ಬರ್ತದೆ, ಶಾಂತಿ ಆಗೋಕ್ಕೆ ಕಾರಣ ಆಗ್ತದೆ. ಎಲ್ಲರೂ ಕೂಡ ಅದಕ್ಕೆ ನಾನು ಹೇಳಿದ್ದು, ನಾಳೆ ಅನ್ನೋದು ಬೇಡ, ಇವತ್ತೇ ಸ್ಟಾರ್ಟ್ ಮಾಡಿ ಅಂತ ಅಣ್ಣನವ್ರಿಗೆ ಹೇಳಿದೆ. ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. 4 ಗಂಟೆಗೆ ರೆಗ್ಯುಲರಾಗಿ ಬರ್ತಾರೆ ಅಣ್ಣವರು. ಎಷ್ಟೇ ಕೆಲಸ ಇದ್ದರೂ ಕೂಡ ಬರ್ತಾರೆ, ನಿಮಗೋಸ್ಕರ ನಮಗೋಸ್ಕರ ಬರ್ತಾರೆ. ಒಂದು ಅರ್ಧ ಗಂಟೆ, ಒಂದು ವಾರ ಆದರೆ ನಾವು ಸ್ವಲ್ಪ ಸಾಕೋಬೋದೆಲ್ಲ. ಒಂದು ವಾರ ರೆಗ್ಯುಲರಾಗಿ 4 ಗಂಟೆಯಿಂದ ಒಂದು ಅರ್ಧ ಗಂಟೆ ಅಥವಾ ಆಗ್ಬೋದು. ಅದಕ್ಕೆ ನಾವು ತಡ್ಕೊಂಡ್ರೆ ನಿಜವಾಗೂ ಕೂಡ ಇದು ನನಗೆ ಭಾಳ ಉಪಯೋಗ ಆಗ್ತದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಈಗ ಅವರು ಸ್ವಲ್ಪದಲ್ಲೇ ಒಂದು ಅರ್ಧ ಗಂಟೆ ಮಾಡಿದ್ದಕ್ಕೆ ನಮ್ಮ ಮನಸ್ಸಿನ ಮೇಲೆ ಏನೋ ಪರಿಣಾಮ ಆಯಿತು. ಕಣ್ಣು ಮುಚ್ಕೊಂಡು ಸ್ವಲ್ಪ ಇದ್ದೀರಿ ಅಂತಲೇ ಕಾಣ್ತಿಲ್ಲ. ಅದಕ್ಕೆ ಭಾಳ ಅನುಕೂಲ ಆಗ್ತದೆ. ಅದನ್ನು ನೀವು ಉಪಯೋಗಿಸ್ಕೊಳ್ಳಿ ಅಂತ ಹೇಳ್ತಾ, ದಯವಿಟ್ಟು ನಾಳೆನೂ ಬನ್ನಿ. ಅಣ್ಣವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತೇವೆ, ದಯವಿಟ್ಟು ನಮಗೋಸ್ಕರ ಬನ್ನಿ ಅಣ್ಣ. ಇವತ್ತು ಭಾಳ ಸ್ಟಾರ್ಟಿಂಗು ಕೂಡ ಚೆನ್ನಾಗಿತ್ತು. ಇದು ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಎಲ್ರಿಗೂ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮ್ಮೆಲ್ಲರಿಗೂ ನಾನು ಮಾತನಾಡ್ತೇನೆ. ಅಣ್ಣವರು ಕೂಡ ಬಂದು ಅದೇ ಕೆಲಸ ಅವ್ರು ನೋಡಿ, ಅವರು ಅದು ಇದೇ ಕೆಲಸವಾಗಿದ್ದಾರೆ. ನಮಗೆ ಜನ ಸರಿ ಹೋಗಬೇಕು, ಜನರು ಒಂದು ಶಾಂತಿ ಮನೋಭಾವ ಬರಬೇಕು. ಹಾಗೆ ಇಡೀ ವಿಶ್ವದಲ್ಲಿ ಕೂಡ ಶಾಂತಿ ಸ್ಥಾಪನೆ ಮಾಡಬೇಕು. ಆ ಗುರಿಯನ್ನು ಇಟ್ಕೊಂಡು ಅವರು ಸಂಸ್ಥೆ ಕೆಲಸ ಮಾಡ್ತಾಯಿದ್ದಾರೆ. ಅದರಿಂದ ನಮಗೂ ಅನುಕೂಲ ಆಗ್ತದೆ, ಈ ಸಮಾಜಕ್ಕೂ ಒಳ್ಳೆಯದಾಗ್ತದೆ. ಅದನ್ನು ನಾವು ಉಪಯೋಗಿಸ್ಕೊಳ್ಬೇಕು ಅಂತೇಳಿ ನಾನು ನಿಮ್ಮನ್ನು ಪ್ರಾರ್ಥನೆ ಮಾಡ್ತೇನೆ. ಸರಿ, ಓಂ ಶಾಂತಿ. ಓಂ ಶಾಂತಿ. ಏನು ಅಣ್ಣವರು ಇವತ್ತು ನಮಗೆ ಒಂದು ಮೆಡಿಟೇಷನ್ ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಕಲಿಸ್ಕೊಟ್ಟಿದ್ದಾರೆ. ನಾವು ಈ ಮೊದಲು ಈ 7 days ಕೋರ್ಸ್ ಅಂತ ಇರುತ್ತೆ ಬ್ರಹ್ಮಕುಮಾರಿಯಲ್ಲಿ. ಅದು ಹೋದಂಥ ಸಂದರ್ಭದಲ್ಲಿ ನಮಗೆ ಬೇಸಿಕ್ ಹೇಳ್ಕೊಡ್ತಾರೆ, ನಾವು ಹೇಗೆ ಕನೆಕ್ಟ್ ಆಗಬೇಕು ಅಂತಕ್ಕಂಥದ್ದು. ಈಗ ನಾವು ಅಲ್ಲಿ ಮೆಡಿಟೇಷನ್ ಕೂತಿದ್ವಿ ಅಂದರೆ ಸಾಕಷ್ಟು ಅಲ್ಲೇನು ಆರ್ಗ್ಯುಮೆಂಟ್ ಆಯಿತು, ಅಲ್ಲೇನು ಜಡ್ಜ್ಮೆಂಟ್ ಆಯಿತು, ಅಥವಾ ಅಲ್ಲೇನು ರಿಸಲ್ಟ್ ಬರುತ್ತೋ, ಅಥವಾ ಏನು ಪೇರೆಂಟ್ಸ್ ಮೀಟಿಂಗ್ ಹೋಗ್ಬೇಕು, ಎಲ್ಲ ಹೆಂಡತಿದೇನಂತ ಕಾರ್ಯಕ್ರಮದಲ್ಲಿ ಹೋಗ್ಬೇಕು, ಬೇಕಾದಷ್ಟು ಹೇಳ್ತಾ ಇರ್ತಾರೆ. ಸೊ ಇವೆಲ್ಲ ಜ್ಞಾಪಕ ಬರ್ತಾ ಇರುತ್ತೆ. ಸಾಕು ಚಿಂತೆಗೆ ಬಿಡೋದಿಲ್ಲ. ಬಟ್ ಅದರಿಂದ ಡಿಸ್ಟ್ರಾಕ್ಟ್ ಆಗಬೇಕು ಅಂತಕ್ಕಂಥದ್ದು ಅವರ ಟ್ರಿಕ್ ಇದೆ. ಆ ಟ್ರಿಕ್ಕನ್ನೆಲ್ಲ ಹೇಳ್ಕೊಡ್ತಾರೆ. ಅದು ಭಾಳ ಹೆಲ್ಪ್ ಆಗುತ್ತೆ ನಮಗೆ. ಅದು ಆನ್ಲೈನಲ್ಲಿ ಇದ್ದಾಗ ಭಾಳ ಪೀಸ್ಫುಲ್ ಆಗಿ ಇರ್ತಾ ಇತ್ತು. ಅವಾಗ ಮೊದಲು ಹೋಗ್ತಾ ಇದ್ವಿ. ಯಾವಾಗ ಬಿಟ್ಟು ಹೊರಗಡೆ ಬಂದಾಗ ಮತ್ತೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತೀವಿ. ದುಡ್ಡು ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತೀವಿ, ಬ್ರೀಫ್ಸ್ ಮೇಲೆ ಅಟ್ಯಾಚ್ಮೆಂಟ್ ಬೆಳೆಸ್ಕೊಳ್ತೀವಿ. ಆಮೇಲೆ ಈ ಸೊಸೈಟಿಯಲ್ಲಿ ಈ ಲೈಂಗಿಕ ಪ್ರಪಂಚದಲ್ಲಿ ಸಿಗುವಂಥ ಕೆಲವು ಕ್ಷಣಿಕ ಸುಖಕ್ಕೆ ಬೇಕಾದಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೋಬೇಕು. ನಾವು ಈ ಥರ ಮನಸ್ಸಿಗೆ ಟ್ರಸ್ಟ್ ಹಿಡ್ದಾಗ ಆಗುತ್ತೆ. ಆವಾಗ ಶಾಂತಿಯೆಲ್ಲ ಕಳ್ಕೊಳ್ತೀವಿ. ಸೊ ಅದು ಶಾಂತಿಯಿಂದ ಇರಬೇಕು ಅಂತ ಹೇಳಿದಂದ್ರೆ ಹೆಚ್ಚು ಈ ಲೌಕಿಕ ಪ್ರಪಂಚದ ಚಿಂತೆಗಳಿಗೆ ನಮ್ಮ ತಲೆಯನ್ನು ಕೊಡಬಾರದು ಅಂತಕ್ಕಂಥದ್ದು ಥೀಮ್ ಏನು ಬ್ರಹ್ಮಕುಮಾರಿ ಒಂದು. ಇನ್ನೊಂದು 2 ಅಂಶ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನಮ್ಮ ಮಂಜು ಸರ್ ನಾನು ಇವಾಗ ಹೇಳ್ತಾ ಇದ್ದೀನಿ, ಎನಿ ರಿಲಿಜಿಯನ್ ತೆಗೆದುಕೊಳ್ಳಿ, ಆ ರಿಲಿಜಿಯಸ್ ಸೇಂಟ್ಸ್ ಏನಿರ್ತಾರೆ, ಸಂತರು ಏನಿರ್ತಾರೆ, ಅವರು ಆ
ಆಧ್ಯಾತ್ಮಿಕ ಚಿಂತೆಗಳಲ್ಲಿ ಯಾರು ಇರ್ತಾರೋ ಅವರ ಮುಖ, ಅವರ ತೇಜಸ್ಸು ಎಲ್ಲ ಗಮನಿಸ್ತಾರೆ. ಫಾರ್ ಎಕ್ಸಾಂಪಲ್ ನಾರಾಯಣ್ ಬೈ ಅವರನ್ನು ನಾನು 20 ವರ್ಷದಿಂದ ನೋಡಿದ್ದೀನಿ. 20 ವರ್ಷ ಹಿಂದೆ ನಾನು ಹೆಂಗ್ ನೋಡಿದ್ರು ಅದೇ ತೇಜಸ್ಸು, ಅದೇ ಮುಖ, ಅದೇ ನಾರಾಯಣ್ ಬೈ ಅಣ್ಣ. ಬಟ್ ನಾನು 20 ವರ್ಷದಿಂದ ಬಹುಶಃ ಹೆಂಗ ಕಾಣಿಸ್ತಾ ಇದೆ. ಈಗ ನಾವು ಸೆಲ್ಫಿ ತೆಗೆದುಕೊಂಡು ನೋಡ್ಕೊಂಡಿದೀವಿ ಅಂದ್ರೆ ಬೇಜಾರು ಅನ್ಸುತ್ತೆ, ಆ ತರ ಮುಖ ಆಗಿದೆ. ಯಾಕಂದ್ರೆ ನಮ್ಗೆ ವಯಸ್ಸಾಗುತ್ತೆ. ಬಟ್ ಅಣ್ಣವ್ರು ಹೇಳಿದಂಗೆ ಆತ್ಮಕ್ಕೆ ವಯಸ್ಸಾಗೋದು ಬೇರೆ, ದೇಹಕ್ಕೆ ವಯಸ್ಸಾಗೋದು ಬೇರೆ. ಈಗ ನಮ್ಮ ಕಿಶೋರ್ ಗೌಡ ಸರ್ ಈಗ ದಿ ಏಜ್ ಆಫ್ 80+ ಅನ್ಸುತ್ತೆ, 90+, 88 ಅಲ್ಲಿ ಅವರು ನೋಡಿ ದೈಹಿಕವಾಗಿ ನಮ್ಗೆ ಹೆಂಗ್ ಕಾಣಿಸ್ತಾ ಇದ್ದಾರೆ. ಬಟ್ ಅಲ್ಲಿ ಕೂತಿರ್ತಾರೆ, ಓಲ್ಡ್ ಏಜ್ಗೆ ಕೂತಿರ್ತಾರೆ. ಅಂದ್ರೆ ಅವ್ರಿಗೆ ಎಷ್ಟು ಚೈತನ್ಯ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂತ ಮುಖ್ಯ ಆಗುತ್ತೆ. ಆಂತರಿಕ ಚೈತನ್ಯ ಇದೆಲ್ಲ ಅದು ತುಂಬಾ ಮುಖ್ಯ ಆಗುತ್ತೆ. ಸೊ ಅದನ್ನ ಹೇಳಕ್ ಹೊರಟಿರ್ತಾರೆ. ದೇಹಕ್ಕೆ ವಯಸ್ಸಾಗೋ ಅದಕ್ಕೆ ವೈಟ್ ಕಾಮನ್, ಬಟ್ ಮನಸ್ಸಿಗೆ ಬೇರೆ ತರ ಸಿಗುತ್ತೆ. ಅವ್ರು ಎಷ್ಟು ಒಳ್ಳೆ ಮಾತುಗಳು ಮಾತಾಡ್ತಾರೆ, ಎಲ್ಲಾರು ನಗಿಸ್ತಾ ಇರ್ತಾರೆ, ಅವರು ನಗ್ತಾ ಇರ್ತಾರೆ. ಸುಮಾರು ಜನಕ್ಕೆ ಬೇಕಾದಷ್ಟು ದುಡ್ಡಿರುತ್ತೆ, ಶ್ರೀಮಂತರು ಇರ್ತಾರೆ, ಸಂಪತ್ತು ಇರುತ್ತೆ, ನಗುವೇ ಇಲ್ಲ. ಸುಮಾರು ಜನಕ್ಕೆ ನಗು ಇಲ್ಲ, ಸಂತೋಷ ಇಲ್ಲ, ಶಾಂತಿ ಇಲ್ಲ. ಇವೆಲ್ಲ ಬರಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ವ್ಯವಧಾನ ಅಂತ ಇದೆ. ಆ ವ್ಯವಧಾನ ಅಂತ ಬಂದು ಈ ಬ್ರಹ್ಮಕುಮಾರಿ ಕೋರ್ಸಸ್ ಇದೆ. ಆ ಕೋರ್ಸಸ್ ಇರ್ರೆಸ್ಪೆಕ್ಟಿವ್ ಆಫ್ ಕ್ಯಾಸ್ಟ್, ಇರ್ರೆಸ್ಪೆಕ್ಟಿವ್ ಆಫ್ ರಿಲಿಜನ್, ಇರ್ರೆಸ್ಪೆಕ್ಟಿವ್ ಆಫ್ ಜೆಂಡರ್, ಯಾರು ಬೇಕಾದ್ರೂ ಕೂಡ ಅದನ್ನು ಕಲ್ತ್ಕೊಂಡ್ರೆ ಅದೊಂದು ಟ್ರಿಕ್ಕು. ಏನೋ ನಾವು ಶಾಂತಿಯುತವಾಗಿ ನಮ್ಮ ಜೀವನ ಹೇಗೆ ನಡೆಸಬೇಕು ಅಂತ. ಆಸ್ ಫಾರ್ ಆಸ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ಕನ್ಸರ್ನ್, 7 days ನಾನೇನು ಕೋರ್ಸ್ ತೆಗೆದುಕೊಂಡಿದ್ದೀನಿ, ಅವಾಗ ನನಗಾದಂಥ ಅನುಭವ ಆಮೇಲೆ ನಾವು ದೇವರ ಹತ್ರ ಹೋಗ್ಬಿಡ್ತೀವ ಅಂತ. ಅದೆಲ್ಲ ಒಬ್ಬ ಮನುಷ್ಯನಾಗಿ ಹೇಗೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಬಹಳ ಹೆಲ್ಪ್ ಆಗುತ್ತೆ. ಅದೆಲ್ಲ ಅದು ಎಕ್ಸ್ಪೀರಿಯನ್ಸ್ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ಅವ್ರು ಹೇಳಿದಾಗ ನಾನು ಇನ್ನೊಬ್ರು ಹೇಳಿದಾಗ ಹೇಳೋದು ತುಂಬಾ ಈಸಿ. ಬಟ್ ಅವ್ರ ಅನುಭವ ಮಾಡ್ತಾರೆ ನೋಡಿ, ಅದು ತುಂಬಾ ಮುಖ್ಯ ಆಗುತ್ತೆ. ಅನುಭವ ಮಾಡಬೇಕು ಅಂತ ಹೇಳಿದ್ರೆ ಆ ವ್ಯವಧಾನ ಇದೆ, ಆ ಪ್ಯಾಟ್ರನ್ ಕೂತ್ಕೋಬೇಕಾಗುತ್ತೆ. ಬಟ್ ಅನುಭವ ಮಾಡಬೇಕು. ಅದರಿಂದ ಈ ಸಣ್ಣ ಅವಕಾಶ ಕೊಡೋದು